ಈ ಚಿತ್ರವನ್ನ ಒಂದ್ಸಲ ಗಮನವಿಟ್ಟು ನೋಡಿ. ಇಲ್ಲೊಂದು ವಿಸ್ಮಯ ನಡೀತಿದೆ. ಅದೇನು ಅಂತ ನೀವು ಗೆಸ್ ಮಾಡ್ತೀರಾ? ಈ ಫೋಟೋದಲ್ಲಿ ಆದಿಯೋಗಿ ಶಿವನನ್ನ ನೀವು ನೋಡಬಹುದು. ಶಿವನ ವಾಹನ ನಂದಿ, ಶಿವನ ಪತ್ನಿ ಪಾರ್ವತಿಯ ವಾಹನ ಸಿಂಹ. ಆದ್ರೆ ಈ ಎರಡು ಪ್ರಾಣಿಗಳು ಪರಸ್ಪರ ವೈರಿಗಳು. ಗಣೇಶನ ವಾಹನ ಇಲಿ, ಆದ್ರೆ ಅವನ ತಂದೆ ಶಿವ ಯಾವತ್ತೂ ನಾಗರಹಾವನ್ನ ತನ್ನ ಕೊರಳಲ್ಲಿ ಹೊತ್ತಿರ್ತಾನೆ. ಇನ್ನು ಶಿವನ ಇನ್ನೊಬ್ಬ ಮಗ ಕಾರ್ತಿಕೇಯನ ವಾಹನ ನವಿಲು. ಈಗ ಹಾವು ಇಲಿಯನ್ನ ತಿನ್ಬಹುದು, ಹಾವನ್ನ ನವಿಲು ತಿನ್ಬಹುದು. ಶಿವ ಸ್ಮಶಾನದಲ್ಲಿ ವಾಸಿಸೋಕೆ ಇಷ್ಟಪಡ್ತಾನೆ. ಸತ್ತಿರುವವರ ಬೂದಿಯನ್ನ ಮೈ ಮೇಲೆ ಹಾಕೋತಾನೆ ಮತ್ತು ಸತ್ತ ಪ್ರಾಣಿಗಳ ಚರ್ಮವನ್ನ ಧರಿಸಿಕೊಳ್ತಾನೆ. ಆದ್ರೆ ಇನ್ನೊಂದ್ ಕಡೆ ಅವನ ಪತ್ನಿ ಪಾರ್ವತಿ ಮಹಾಸುಂದರಿ. ಕಾರ್ತಿಕೇಯನನ್ನ ಷಣ್ಮುಖ ಅಂತ ಕರೀತಾರೆ, ಅಂದ್ರೆ ಅವನಿಗೆ 6 ಮುಖಗಳಿವೆ. ಆದ್ರೆ ಅವನ ತಮ್ಮ ಗಣೇಶನಿಗೆ ಮನುಷ್ಯನ ಮುಖನೇ ಇಲ್ಲ. ಇಲ್ಲಿ ನೀವು ಗಮನಿಸಿದ್ರ, ಗಂಡನಿಗೋಸ್ಕರ ಹೆಂಡತಿ ಬದಲಾಗಿಲ್ಲ, ಹಾಗೆ ಹೆಂಡತಿಗೋಸ್ಕರ ಗಂಡ ಬದಲಾಗೋ ಅವಶ್ಯಕತೆ ಇಲ್ಲ. ಷಣ್ಮುಖ ತನ್ನ ಅಗಾಧ ಭುಜಬಲಕ್ಕೆ ಹೆಸರುವಾಸಿ, ಅದೇ ಗಣೇಶ ತನ್ನ ಬುದ್ಧಿವಂತಿಕೆಗೆ. ಆದ್ರೆ ಯಾರು ತಮ್ಮ ಗುಣಗಳನ್ನ ಇನ್ನೊಬ್ರಿಗೆ ಹೇರೋ ಪ್ರಯತ್ನ ಮಾಡ್ತಾ ಇಲ್ಲ. ತಮ್ಮಲ್ಲಿರೋ ವ್ಯತ್ಯಾಸಗಳನ್ನ ಅರಿತುಕೊಂಡು ಎಲ್ಲರೂ ಒಂದೇ ಕುಟುಂಬದಲ್ಲಿ ಸಂತೋಷದಿಂದ ಬಾಳ್ತಾ ಇದ್ದಾರೆ. ನಿಮ್ಗೊತ್ತಾ, ಪಾಶ್ಚಾತ್ಯ ದೇಶಗಳಿಗೆ ಹೋಲಿಸಿದ್ರೆ ಭಾರತದಲ್ಲಿ ಡಿವೋರ್ಸ್ ರೇಟ್ ಅತ್ಯಂತ ಕಡಿಮೆ ಇದೆ. ಭಾರತದಲ್ಲಿನ ಹೆಚ್ಚಿನ ಕುಟುಂಬದಲ್ಲಿ ಪ್ರತಿಯೊಬ್ಬರು ತಾವು ಬೇರೆ ಬೇರೆ ಹಿನ್ನೆಲೆಗಳಿಂದ ಬಂದಿದ್ರು ಒಟ್ಟಾಗಿ ಇರೋಕೆ ಆಯ್ಕೆ ಮಾಡ್ಕೊಳ್ತಾರೆ. ಇದಕ್ಕೆ ಒಂದು ಕಾರಣ ಅಂದ್ರೆ ನಮ್ಮ ಪೂರ್ವಜರು ನಮ್ಮಲ್ಲಿ ವ್ಯತ್ಯಾಸಗಳು ಇದ್ರೂ ಒಟ್ಟಿಗೆ ಬಾಳ್ಬೇಕು ಅನ್ನೋ ಪಾಠವನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ರು. ಇದನ್ನ ಅವರು ಕೇವಲ ಕುಟುಂಬದಲ್ಲಿ ಜಗಳ ಅಥವಾ ಕಲಹಗಳನ್ನ ತಡೆಯೋಕೆ ಮಾತ್ರ ಹೇಳ್ತಿರ್ಲಿಲ್ಲ. ಬದಲಾಗಿ ಅವ್ರಿಗೆ ಗೊತ್ತಿತ್ತು ವಿವಿಧತೆಯಲ್ಲೂ ಏಕತೆಯಿಂದ ಬಾಳೋದು ಪ್ರಕೃತಿಯ ಒಂದು ಮೂಲಭೂತ ನಿಯಮ ಅಂತ. ಇದು ಬರೀ ಜಾಯಿಂಟ್ ಫ್ಯಾಮಿಲಿ ಅಥವಾ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಇರೋದ್ರ ಬಗ್ಗೆ ಅಲ್ಲ. ವ್ಯತ್ಯಾಸಗಳು ನಾವು ಕೆಲಸ ಮಾಡೋ ಜಾಗ ಮತ್ತು ಸಮಾಜದ ಎಲ್ಲಾ ಆಯಾಮಗಳಲ್ಲೂ ಕಾಣ್ತೀವಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ಕಥೆಯಾಗಿರ್ಲಿ, ಕವನ, ಕಾದಂಬರಿ, ವಾಸ್ತುಶಿಲ್ಪ, ಇವನ್ ದೇವರನ್ನು ಕೂಡ ನಾವು ಅದರಿಂದ ಏನಾದ್ರೂ ಕಲಿಯೋ ರೀತಿ ವರ್ಣಿಸಿರ್ತಾರೆ. ನೀವದನ್ನ ಕೇವಲ ಕ್ಯಾಲೆಂಡರ್ ಆರ್ಟ್ ಆಗಿ ನೋಡ್ತಿರೋ ಅಥವಾ ಅದರಿಂದ ಏನಾದ್ರೂ ಕಲಿತೀರಾ ಅನ್ನೋದು ನಿಮ್ಗೆ ಬಿಟ್ಟಿರೋದು. ಆದ್ರಿಂದ ನಾವು ನಮ್ಮ ವ್ಯತ್ಯಾಸಗಳೊಂದಿಗೆ ಬದುಕೋಕೆ ಸಾಧ್ಯನೇ ಇಲ್ಲ ಅನ್ನೋ ದಿನ ಬರೋಕೆ ಮೊದಲೇ ಈ ವಿಡಿಯೋವನ್ನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಅಂಡ್